ನಮಸ್ತೆ. ಜೀವನದಲ್ಲಿ ಪ್ರತಿಯೊಂದು ಘಟ್ಟವೂ ಮುಗಿದೋಯ್ತು ಅನ್ನುವ ಒಂದು ಸಂದರ್ಭದಲ್ಲಿ ದೇವರು ನಮ್ಗೆ ಯಾವುದೋ ಒಂದು ಮಾರ್ಗವನ್ನು ತೋರಿಸ್ತಾರೆ. ಆ ಸಂದರ್ಭವನ್ನ ನಾವು ಎಚ್ಚೆತ್ತುಕೊಂಡು ಮುನ್ನಡೆದಿದ್ದೇ ಆದರೆ ನಮ್ಮ ಜೀವನದಲ್ಲಿ ಯಶಸ್ಸು ಖಂಡಿತ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ದೇಶ ಸಂಚಾರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಹಲವಾರು ಬಾರಿ ಅನ್ನಾಹಾರಗಳು ಸಿಗ್ತಾ ಇರಲಿಲ್ಲ, ಬೇಕಾದಾಗ ನೀರು ಸಿಗ್ತಾ ಇರಲಿಲ್ಲ. ಇವತ್ತಿನ ದಿನಕಾಲದಲ್ಲಿ ನಮ್ಗಿದ್ದಂತಹ ರಸ್ತೆಯ ಸೌಕರ್ಯಗಳು ಅಂದಿನ ಕಾಲದಲ್ಲಿ ಇರ್ಲಿಕ್ಕಿಲ್ಲ. ಹಾಗಾಗಿ ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದಾಗ ಅವರು ಕಾಡಿನ ಮಾರ್ಗವಾಗಿ ಹೋಗ್ಬೇಕಾಗಿತ್ತು. ಕಾಡಿನಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ಕಲ್ಲುಗಳು ಚುಚ್ಚುತ್ತಾ ಇದ್ವು, ಮುಳ್ಳುಗಳು ಚುಚ್ಚುತ್ತಾ ಇದ್ವು, ಸಾಕಷ್ಟು ಸಾರಿ ಅವರು ಎಡವು ಬೀಳ್ತಾ ಇದ್ರು, ಅವರ ಬಟ್ಟೆಗಳೆಲ್ಲ ಹರಿದಿರ್ತಾ ಇತ್ತು. ಇನ್ನೇನು ನಾನು ಒಂದು ಹೆಜ್ಜೆ ಸಹ ಮುಂದಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರ ಮನಸ್ಸು ದೌರ್ಬಲ್ಯಗೊಂಡಾಗ ಅವರು ಅಲ್ಲೇ ಇದ್ದಂತಹ ಒಂದು ಮರದ ನೆರಳಲ್ಲಿ ವಿಶ್ರಾಂತಿ ಪಡೀಲಿಕ್ಕೆ ಹೋಗ್ತಾರೆ. ವಿಶ್ರಾಂತಿ ಇನ್ನೇನು ಪಡಿತಾ ಇದ್ದಂತೆ ಅವರಿಗೆ ಎಚ್ಚೆತ್ತುಕೊಂಡು ಬಿಡ್ತಾರೆ. ಯಾವ ಹಸಿವು ಬಾಯಾರಿಕೆಯೂ ನನ್ನನ್ನು ನಿಲ್ಲಿಸಲಾಗುವುದಿಲ್ಲ, ನನಗೆ ಮರಣವೆಂಬುವುದಿಲ್ಲ, ದೇವರೇ ನನ್ನೊಟ್ಟಿಗಿದ್ದಾನೆ, ನಾನೇ ಪರಬ್ರಹ್ಮ, ನನ್ನಲ್ಲೇ ದೇವರಿದ್ದಾರೆ, ನನ್ನಲ್ಲೇ ದೈವತ್ವವಿದೆ. ಹಾಗಾಗಿ ಆ ಪಾಸಿಟಿವ್ ಥಿಂಗ್ಸ್ ನ ಸ್ವಾಮಿ ವಿವೇಕಾನಂದರು ಮನಸ್ಸಿಗೆ ತಗೊಂಡು ಅವ್ರ ಕಾರ್ಯವನ್ನು ಮುನ್ನಡೆಸಲಿಕ್ಕೆ ಮುಂದೋಗ್ತಾರೆ. ಸಾಧಾರಣವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಬೇಕಾದಷ್ಟು ಕಷ್ಟಗಳು ಬರ್ತಾ ಇರೋದು ಸಾಧ್ಯವೇ. ಆದ್ರೆ ನಾವೇನ್ ಮಾಡ್ತೀವಿ, ಈ ಸಂಕಟಗಳೆಲ್ಲ ನಮ್ಗೆ ಎದುರಾಗ್ತಾ ಇದೆ, ಇಂದಲ್ಲ ನಾಳೆ ನಾವು ಜನಿಸಿದ್ದೀವಿ, ಮತ್ತೆ ಮರಣ ಕೂಡ ಹೊಂದುತ್ತೇವೆ, ನಾವು ಹೀನರು ಅಂತ ಹೇಳಿ ನಾವು ಆ ಸಾಧನೆಯನ್ನು ಮಾಡುವುದು ಅರ್ಧದಲ್ಲೇ ನಿಲ್ಲಿಸ್ತಾ ಇರ್ತೇವೆ. ಈ ವಿವೇಕಾನಂದರ ಈ ಒಂದು ಕತೆ ಏನನ್ನು ಸಾರುತ್ತದೆ ಅಂತ ಹೇಳಿದ್ರೆ, ನಮಗೆ ಜೀವನದ ಎಲ್ಲ ಘಟ್ಟವೂ ಮುಗಿದೋಯ್ತು ಅನ್ನೋ ಒಂದು ಸಂದರ್ಭದಲ್ಲಿ ದೇವರು ಯಾವುದೋ ಒಂದು ಮಾರ್ಗವಾಗಿ ನಮ್ಗೆ ದಾರಿ ತೋರಿಸ್ತಾನೆ. ಆ ಸಮಯವನ್ನು ನಾವು ಸ್ಫೂರ್ತಿಯಾಗಿ ತಗೊಂಡು ಜೀವನವನ್ನು ಮುನ್ನಡೆಸಬೇಕು ಅನ್ನುವುದು ವಿವೇಕಾನಂದರ ವಿಚಾರವಾಗಿರುತ್ತೆ. ನಮಸ್ತೆ.